ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ವಿಬ್ರಿಯೋ ಕಾಲರೆ ಬಗ್ಗೆ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ಇದು ಬಂದುಬಿಟ್ಟು ಗ್ರಾಮ್ ನೆಗೆಟಿವ್ ಬೆಸಿಲೈ ಆಗಿದೆ. ಏನಪ್ಪ ಅಂದರೆ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಈ ವಿಡಿಯೋಯಿಂದ ನೋಡ್ತಾ ಇದ್ದೀರೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಪಕ್ಕದಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಈಗ ಈ ವಿಡಿಯೋದಲ್ಲಿ ಹೋಗೋಣ. ವಿಬ್ರಿಯೋ ಕಾಲರೆದು ಮಾರ್ಫಾಲಜಿ ನೋಡೋದಾದರೆ ಇಟ್ ಈಸ್ ಅ ಗ್ರಾಮ್ ನೆಗೆಟಿವ್. It has a rigid curved rods that are ಆ್ಯಕ್ಟಿವ್ಲಿ ಮೊಟೈಲ್. ಇದು ಬಂದು ಕರ್ವ್ ಆಗಿರುತ್ತೆ, ಕಾಮ ಶೇಪ್ಡು, ಬಟ್ ಅದು ಕಾಮ ಶೇಪಲ್ಲೇ ಮೂವ್ ಆಗುತ್ತೆ. ಶೆಥೆಡ್ ಪೋಲಾರ್ ಫ್ಲೆಜೆಲ್ಲ ಅಬೌಟ್ 1.5 ಇಂಟು 0.2 to 0.4 ಮೈಕ್ರೋಮೀಟರ್ ಇನ್ ಸೈಜ್. ಅದರ ಸೈಜ್ ಬಂದುಬಿಟ್ಟು ಎಷ್ಟಿರುತ್ತೆ. ಇದು ಬಂದು ಮಾರ್ಫಾಲಜಿ, ಅದು ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡ್ವಿ. ಇನ್ ಡೆಪ್ತ್ ಹೋಗೋದಾದರೆ ಇನ್ ಕಲ್ಚರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಾದರೆ ದೇ ಆರ್ ಏರೋಬಿಕ್ಸ್ facultative anaerobes growing well in the temperature of 37 degrees Celsius and in the pH of 7.4 to 9.6. ಅದಕ್ಕೆ ತುಂಬ ನಾರ್ಮಲ್ ಟೆಂಪ್ರೇಚರ್ 37 ಡಿಗ್ರಿ ಇದ್ದರೆ ಪರವಾಗಿಲ್ಲ, ಅದರಲ್ಲೂ ಕೂಡ ಅದು ಗ್ರೋ ಆಗುತ್ತೆ. ಅದ್ರ pH 7.4 9.6 ಇರುತ್ತೆ. ಆರ್ಡಿನರಿ ಮೀಡಿಯಾ ನೋಡೋದಾದರೆ ನ್ಯೂಟ್ರಿಯೆಂಟ್ ಅಗಾರ್ ಮೀಡಿಯಾ, ಮೆಕಾಂಕಿ ಅಗಾರ್ ಮೀಡಿಯಾ, ಬ್ಲಡ್ ಅಗಾರ್ ಮೀಡಿಯಾ, ಜೆಲಾಟಿನ್ ಸ್ಟ್ಯಾಪ್ ಕಲ್ಚರ್. ಈ ಆರ್ಡಿನರಿ ಮೀಡಿಯಾಸ್, ಈ 4 ಮೀಡಿಯಾದಲ್ಲಿ ನಾವು ಅದನ್ನು ಇನಾಕ್ಯುಲೇಟ್ ಮಾಡಿ ಗ್ರೋತ್ ಮಾಡ್ತೀವಿ. ಸೊ ಈ 4ರಲ್ಲಿ ಇವಾಗ ಒಂದೊಂದೇ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ, ಅದು ನಿಮ್ಗೆ ಅರ್ಥ ಆಗುತ್ತೆ. ಸೊ ಫಸ್ಟ್ ಈಗ ನಾವು ಯಾವ್ದು ನೋಡ್ತೀವಪ್ಪ ಅಂದರೆ ನ್ಯೂಟ್ರಿಯೆಂಟ್ ಅಗಾರ್ ಮೀಡಿಯಾ. ಅದಕ್ಕಿಂತ ಮುಂಚೆ ಸ್ಪೆಷಲ್ ಮೀಡಿಯಾಸ್ ಅಂತ ಇದ್ದಾವೆ. ಅದು ಬಂದು ಟ್ರಾನ್ಸ್ಪೋರ್ಟ್ ಮೀಡಿಯಾದಲ್ಲಿ ಏನೇನು ಮೀಡಿಯಾನ ನಾವು ವಿ ಆರ್ ಮೀಡಿಯಾ, ಬೈಲ್ ಪೆಪ್ಟೋನ್ ಟ್ರಾನ್ಸ್ಪೋರ್ಟ್ ಮೀಡಿಯಾ, ಕ್ಯಾರಿ ಬ್ಲೇಯರ್ ಮೀಡಿಯಾ, ಎನ್ರಿಚ್ಮೆಂಟ್ ಮೀಡಿಯಾ, ಆಲ್ಕಲೈನ್ ಪೆಪ್ಟೋನ್ ವಾಟರ್ ಮಾನ್ಚ್ಯೂರ್ಸ್ ಮೀಡಿಯಮ್, ಪ್ಲೇಟಿಂಗ್ ಮೀಡಿಯಾ, ಆಲ್ಕಲೈನ್ ಬೈಲ್ ಸಾಲ್ಟ್ ಅಗಾರ್ ಮೀಡಿಯಮ್, ಜೆಲಾಟಿನ್ ಟಾರ್ಟರೈಟ್ ಟೆಲ್ಯೂರೈಟ್ ಅಗಾರ್ ಮೀಡಿಯಮ್, ಥಯೋಸೈಟ್ ಸಲ್ಫೇಟ್ ಮೀಡಿಯಮ್. ಮತ್ತು ಆರ್ಡಿನರಿ ಮೀಡಿಯಾ, ಫಸ್ಟ್ ನಾನು ಅದೇ ನ್ಯೂಟ್ರಿಯೆಂಟ್ ಅಗಾರ್ ಮೀಡಿಯಾ ಅಂತ ಹೇಳಿದ್ನಲ್ಲ ಅದು. ಆಫ್ಟರ್ ಓವರ್ನೈಟ್ ಇನ್ಕ್ಯುಬೇಷನ್, ಆ ಓವರ್ನೈಟ್ ಇನ್ಕ್ಯುಬೇಷನ್ ಆದಮೇಲೆ ರೌಂಡ್ ಮಾಯ್ಸ್ ಟ್ರಾನ್ಸ್ಲೂಸೆಂಟ್ ಬ್ಲೂಯಿಶ್ ಕಾಲನೀಸ್ ವಿಲ್ ಅಪಿಯರ್. ಅದು ಫುಲ್ ಇನ್ಕ್ಯುಬೇಟ್ ಆದಮೇಲೆ ರೌಂಡಾಗಿ ಬ್ಲೂಯಿಶ್ ಕಾಲನೀಸು ಅಪಿಯರ್ ಆಗುತ್ತೆ. ದಟ್ ಈಸ್ 1 to 2 ಮಿಲಿಮೀಟರ್ ಇನ್ ಸೈಜ್ ಇರುತ್ತೆ. ಇನ್ನು ಮೆಕಾಂಕಿ ಅಗಾರಲ್ಲಿ ನೋಡೋದಾದರೆ ಕಲರ್ಲೆಸ್ ಕಾಲನೀಸ್ ವಿಲ್ ಬಿ ಫಾರ್ಮ್. ಕಲರ್ಲೆಸ್ ಇರುತ್ತೆ ಕಾಲನೀಸು, ಅದು ಫಾರ್ಮ್ ಆಗುತ್ತೆ. ಆಫ್ಟರ್ ದಟ್ ವಿಲ್ ಚೇಂಜ್ ಟು ಪಿಂಕ್ ಕಲರ್. ಅದು ಕಲರ್ಲೆಸ್ ಇದ್ದು ಆಮೇಲೆ ಅದು ಪಿಂಕ್ ಕಲರ್ಗೆ ಚೇಂಜ್ ಆಗುತ್ತೆ. ಯಾವುದರಲ್ಲಿ ಅಂದರೆ ಮೆಕಾಂಕಿ ಅಗಾರ್ ಮೀಡಿಯಮಲ್ಲಿ. ಈಗ ನೆಕ್ಸ್ಟ್ ಬ್ಲಡ್ ಅಗಾರ್ ಮೀಡಿಯಮ್ ನೋಡೋದಾದರೆ ಅ ಝೋನ್ ಆಫ್ ಗ್ರೀನ್ ಡಿಸ್ಕಲರೇಷನ್ ಅಪಿಯರ್ಸ್ ಅರೌಂಡ್ ದಿ ಕಾಲನೀಸ್ ಅಟ್ ಫಸ್ಟ್ ಆ್ಯಂಡ್ ಲೇಟರ್ ಇಟ್ ಬಿಕಮ್ಸ್ ಅ ಕ್ಲಿಯರ್. ಫಸ್ಟ್ ಏನಾಗುತ್ತಪ್ಪ ಅಂದರೆ ಗ್ರೀನ್ ಕಲರ್ ಡಿಸ್ಕಲರೇಷನ್ನು ಅಪಿಯರ್ ಆಗುತ್ತೆ ಆ ಕಾಲನಿ ಸುತ್ತ. ಆಮೇಲೆ ಏನಾಗುತ್ತೆ, ಲೇಟರ್ ಇಟ್ ಬಿಕಮ್ ಕ್ಲಿಯರ್ ಆಗಿ ಅದು ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಬಂದು ನಮಗೆ ಬ್ಲಡ್ ಅಗಾರಲ್ಲಿ ಕಾಣುತ್ತೆ ವಿಬ್ರಿಯೋ ಕಾಲರೆ ಗ್ರೋತ್ ಆದರೆ ಬ್ಲಡ್ ಅಗಾರಲ್ಲಿ. ಈಗ 4ನೇದು ಜೆಲಾಟಿನ್ ಸ್ಟ್ಯಾಪ್ ಕಲ್ಚರ್. ಆಫ್ಟರ್ 3 days ಆಫ್ ಇನ್ಕ್ಯುಬೇಷನ್ ಅ ವೈಟ್ ಲೈನ್ ಆಫ್ ಗ್ರೋತ್ ಅಪಿಯರ್ಸ್ ಇನ್ ದಿ ಮೀಡಿಯಮ್. ಇದು ಬಂದು ಸ್ಟ್ಯಾಪ್ ಕಲ್ಚರ್. ಚುಚ್ಚಿ ಮೀಡಿಯಮ್ಗೆ ನಾವು ಚುಚ್ಚಿ ಸ್ಟ್ಯಾಬ್ ಮಾಡ್ತೀವಿ. ಸ್ಟ್ಯಾಬ್ ಮಾಡಿ ಕಲ್ಚರ್ ಮಾಡೋವಂಥದ್ದು. ಅದು 3 days ಬಿಟ್ಟು ನೋಡಿದ್ರೆ ವೈಟ್ ಲೈನ್ ಆಫ್ ಗ್ರೋತು ಅಪಿಯರ್ ಆಗಿರುತ್ತೆ ಆ ಮೀಡಿಯಮಲ್ಲಿ. ಅದನ್ನು ನಾವು ಜೆಲಾಟಿನ್ ಸ್ಟ್ಯಾಪ್ ಕಲ್ಚರ್ ಅಂತ ಕರಿತೀವಿ. ಅದು ಬಂದು ಇದು 4th ಕಲ್ಚರ್ ಆಗಿರುತ್ತೆ. ಮತ್ತು ಟ್ರಾನ್ಸ್ಪೋರ್ಟ್ ಮೀಡಿಯಾ ಬಂದು ವಿ ಆರ್ ಮೀಡಿಯಮ್ ಅಂತ ಹೇಳಿದೆ ಆಗಲೇ, ದಟ್ ಈಸ್ ವೆಂಕಟರಾಮನ್ ರಾಮಕೃಷ್ಣನ್ ಮೀಡಿಯಮ್ ಅಂತ. ದಿಸ್ ಈಸ್ ಅನ್ ಐಡಿಯಲ್ ಟ್ರಾನ್ಸ್ಪೋರ್ಟ್ ಮೀಡಿಯಮ್. ದ ಆರ್ಗ್ಯಾನಿಸಮ್ ವಿಲ್ ಬಿ ವಿಯಬಲ್ ಇನ್ ದಿಸ್ ಮೀಡಿಯಮ್ ಫಾರ್ ಸೆವರಲ್ ವೀಕ್ಸ್ ವಿತೌಟ್ ಮಲ್ಟಿಪ್ಲಿಕೇಶನ್. ಈ ಮೀಡಿಯಮಲ್ಲಿ ಆರ್ಗ್ಯಾನಿಸಮ್ಮು ಟ್ರಾನ್ಸ್ಪೋರ್ಟ್ ಮಾಡ್ಬೋದು, ಬಟ್ ಇದರಲ್ಲಿ ಏನಾಗುತ್ತಪ್ಪ ಅಂದರೆ ಮಲ್ಟಿಪ್ಲಿಕೇಶನ್ ಆಗಲ್ಲ. ಅದು ಯಾವ ಥರ ಇರುತ್ತೋ ಅದೇ ಸ್ಟೇಜಲ್ಲಿ ಅದು ಇರುತ್ತೆ. ಅದು ವಿ ಆರ್ ಮೀಡಿಯಮ್ ಅಂತ ನಾವು ಕರಿತೀವಿ. ಮತ್ತು ಎನ್ರಿಚ್ಮೆಂಟ್ ಮೀಡಿಯಮ್ ಆಲ್ಕಲೈನ್ ಪೆಪ್ಟೋನ್ ವಾಟರ್. ಇದು ಬಂದು ರ್ಯಾಪಿಡ್ ಗ್ರೋತ್ ಅಕರ್ಸ್ ಇನ್ ಅಬೌಟ್ 6 hours ತುಂಬ ರ್ಯಾಪಿಡಾಗಿ ಗ್ರೋತು ಅಪಿಯರ್ ಆಗುತ್ತೆ ವಿತ್ ಫಾರ್ಮೇಷನ್ ಆಫ್ ಅ ಥಿಕ್ ಸರ್ಫೇಸ್ ಪೆಲಿಕಲ್. ಥಿಕ್ ಸರ್ಫೇಸ್ ಪೆಲಿಕಲ್ನ ಫಾರ್ಮ್ ಮಾಡಿಕೊಂಡು ಅದು 6 hours ಗ್ರೋತ್ನ ಅದು ಬೇಗ ರ್ಯಾಪಿಡಾಗಿ ಗ್ರೋತ್ ಆಗೋದಕ್ಕೋಸ್ಕರ ನಾವು ಆಲ್ಕಲೈನ್ ಪೆಪ್ಟೋನ್ ವಾಟರ್ನ ಯೂಸ್ ಮಾಡ್ತೀವಿ. ಪ್ಲೇಟಿಂಗ್ ಮೀಡಿಯಾದಲ್ಲಿ ಆಲ್ಕಲೈನ್ ಬೈಲ್ ಸಾಲ್ಟ್ ಅಗಾರ್ ಮೀಡಿಯಮ್ ಅಂತ ಇದೆ. ಇಟ್ ಈಸ್ ಮಾಡಿಫೈಡ್ ನ್ಯೂಟ್ರಿಯೆಂಟ್ ಅಗಾರ್ ಮೀಡಿಯಮ್. ಇದು ಬಂದು ಒಂದು ಮಾಡಿಫೈಡ್ ನ್ಯೂಟ್ರಿಯೆಂಟ್ ಅಗಾರ್ ಮೀಡಿಯಮ್. ಎಲ್ಲ ಥರ ನ್ಯೂಟ್ರಿಯೆಂಟು ಕೂಡ ಈ ಒಂದು ಅಗಾರ್ ಪ್ಲೇಟಲ್ಲಿ ಸಿಗುತ್ತೆ. ಆ್ಯಂಡ್ ದ ಕಾಲನೀಸ್ ಆರ್ ಸಿಮಿಲರ್ ದಟ್ ಅಪಿಯರ್ಸ್ ಇನ್ ದಿ ನ್ಯೂಟ್ರಿಯೆಂಟ್ ಅಗಾರ್ ಮೀಡಿಯಮ್. ಈ ನ್ಯೂಟ್ರಿಯೆಂಟ್ ಅಗಾರ್ ಮೀಡಿಯಮಲ್ಲಿ ನಾವು ನೋಡುವಂಥ ಕಾಲನೀಸ್ ಸೇಮ್ ಸಿಮಿಲರ್ ಕಾಲನೀಸು ಈ ಆಲ್ಕಲೈನ್ ಬೈಲ್ ಸಾಲ್ಟ್ ಅಗಾರ್ ಮೀಡಿಯಮಲ್ಲೂ ಕೂಡ ಗ್ರೋತ್ ಆಗುತ್ತೆ. ಮತ್ತು ಮಾನ್ಸ್ಯೂರ್ಸ್ ಜೆಲಾಟಿನ್ ಟಾರ್ಕೊಲೇಟ್
Pticase telluride agar medium. After 24 hours of incubation, 24 ಗಂಟೆ ಇನ್ಕ್ಯುಬೇಷನ್ ಆದಮೇಲೆ ಸ್ಮಾಲ್ ಕಾಲೋನೀಸ್ ವಿಲ್ ಬಿ ಫಾರ್ಮ್ಡ್. ಚಿಕ್ಕ ಚಿಕ್ಕ ಕಾಲೋನೀಸ್ ಫಾರ್ಮ್ ಆಗಿರುತ್ತೆ. ವಿತ್ ಎಷ್ಟಪ್ಪ ಮಿಲಿಮೀಟರ್ ಇರುತ್ತೆ ಅಂದರೆ 1 to 2 ಮಿಲಿಮೀಟರ್ ಇನ್ ಸೈಜ್ ಇರುತ್ತೆ. ಆ್ಯಂಡ್ ಗ್ರೇಯಿಶ್ ಕಲರ್ ವಿತ್ ಬ್ಲ್ಯಾಕ್ ಸೆಂಟರ್ಸ್. ಅದು ಸೆಂಟರ್ ಬಂದು ಬ್ಲ್ಯಾಕ್ ಕಲರ್ ಇರುತ್ತೆ, ಸುತ್ತ ಅದು ಗ್ರೇಯಿಶ್ ಆಗಿರುತ್ತೆ. Size will be increased to 3 to 4 millimeter in 48 hours after incubation. Thiosulfate citrate bile sucrose agar medium ಬಂದ್ಬಿಟ್ಟು in this medium large colonies will be formed in yellow color. ಇದರಲ್ಲಿ ತುಂಬ ದೊಡ್ಡ ದೊಡ್ಡ ಕಾಲೋನೀಸ್ ಫಾರ್ಮ್ ಆಗುತ್ತೆ ಯೆಲ್ಲೋ ಕಲರಲ್ಲಿ. ಲೇಟರ್ ದ ಯೆಲ್ಲೋ ಕಲರ್ ವಿಲ್ ಬಿ ಚೇಂಜ್ ಟು ಗ್ರೀನ್ ಕಲರ್. ಲೇಟರ್ ಒಂದು ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಏನಾಗುತ್ತೆ, ಯೆಲ್ಲೋ ಕಲರ್ ಇರುವಂಥ ಕಾಲೋನೀಸ್ ಎಲ್ಲ ಬಂದ್ಬಿಟ್ಟು ಗ್ರೀನ್ ಕಲರ್ ಆಗಿ ಚೇಂಜ್ ಆಗುತ್ತೆ. ಯಾವುದ್ರಲ್ಲಪ್ಪ ಅಂದರೆ ಥಯೋಸಲ್ಫೇಟ್ ಸಿಟ್ರೇಟ್ ಬೈಲ್ ಸುಕ್ರೋಸ್ ಅಗಾರ್ ಮೀಡಿಯಮಲ್ಲಿ ಈ ಥರ ಯೆಲ್ಲೋ ಕಲರಿಂದ ಗ್ರೀನ್ ಕಲರ್ಗೆ ಕಾಲೋನೀಸು ಚೇಂಜ್ ಆಗುತ್ತೆ. ಇದು ಕೂಡ ಒಂದು ಮೀಡಿಯಮ್ಮು. ನೆಕ್ಸ್ಟ್ ಪೆಥೋಜೆನಿಸಿಸ್ನ ನೋಡೋದಾದರೆ ವಿಬ್ರಿಯೋ ಕಾಲರಾ ಇಸ್ ದಿ ಕಾಸಿಟಿವ್ ಏಜೆಂಟ್ ಫಾರ್ ದಿ ಡಯೇರಿಯಲ್ ಡಿಸೀಸ್ ಕಾಲೆರಾ. ಇದು ಡಯೇರಿಯಲ್ ಡಿಸೀಸು ಕಾಲೆರಾಗೆ ಇದು ಒಂದು ಕಾಸಿಟಿವ್ ಏಜೆಂಟ್ ಆಗಿ ಇದೆ. ದ ಡಿಸೀಸ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ಸಡನ್ ಎಫರ್ಟ್ಲೆಸ್ ವಾಮಿಟಿಂಗ್, ಪ್ರೊಫ್ಯೂಸ್ ರೈಸ್ ವಾಟರಿ ಸ್ಟೂಲ್ ಫಾಲೋಡ್ ಬೈ ರ್ಯಾಪಿಡ್ ಡಿಹೈಡ್ರೇಷನ್. ಇದರಲ್ಲಿ ಏನಾಗುತ್ತಪ್ಪ ಅಂದರೆ ಸಡನ್ನಾಗಿ ವಾಮಿಟಿಂಗ್ ಆಗುತ್ತೆ, ರೈಸ್ ವಾಟರಿ ಸ್ಟೂಲ್ ಫುಲ್ಲು ಲೂಸ್ ಮೋಷನ್ ಆಗುತ್ತೆ, ಫಾಲೋಡ್ ಬೈ ರ್ಯಾಪಿಡ್ ಡಿಹೈಡ್ರೇಷನ್, ಫುಲ್ಲು ಡಿಹೈಡ್ರೇಟ್ ಆಗಿಬಿಡುತ್ತೆ ಬಾಡಿ. ಅದರಿಂದ ನಾವು ಹೇಳ್ಬೋದು ಅವ್ರಿಗೆ ಕಾಲೆರಾ ಆಗಿದೆ ಅಂತ. ಇನ್ಫೆಕ್ಷನ್ ಅಕ್ಕರ್ಸ್ ಇನ್ ಹ್ಯೂಮನ್ಸ್ ವಿಯಾ ಓರಲ್ ರೂಟ್. ಇದರಲ್ಲಿ ಮನುಷ್ಯರಲ್ಲಿ ಯಾವ ಥರ ಈ ಇನ್ಫೆಕ್ಷನ್ ಕಾಸ್ ಆಗುತ್ತೆ ಅಂದರೆ ಓರಲ್ ರೂಟಲ್ಲಿ ಕಾಸ್ ಆಗುತ್ತೆ ಬೈ ಇಂಜೆಕ್ಷನ್ ಆಫ್ ಕಂಟಾಮಿನೇಟೆಡ್ ಫುಡ್ ಆರ್ ವಾಟರ್. ಇನ್ಕ್ಯುಬೇಷನ್ ಪೀರಿಯಡ್ ಬಂದು 6 hours to 3 days. 3 days ಇಂದ 6 hours ಆದರೂ ಇನ್ಕ್ಯುಬೇಷನ್ ಪೀರಿಯಡ್ ಇರುತ್ತೆ. ದ ಇಂಜೆಸ್ಟೆಡ್ ಮೈಕ್ರೋ ಆರ್ಗ್ಯಾನಿಸಮ್ ರೀಚಸ್ ಟು ದಿ ಸ್ಟಮಕ್ ಆ್ಯಂಡ್ ದಿ ಮಲ್ಟಿಪ್ಲಿಕೇಶನ್ ಅಕ್ಕರ್ಸ್ ಇನ್ ದಿ ಸ್ಮಾಲ್ ಇಂಟೆಸ್ಟೈನ್. ಇದು ಬಂದು ರೀಚಸ್ ಓರಲ್ ಆಗಿ ರೀಚ್ ಆಗಿ ಸ್ಟಮಕ್ಗೆ ರೀಚ್ ಆಗಿ ಅಲ್ಲಿ ಏನಪ್ಪ ಆಗುತ್ತೆ, ಎಲ್ಲಿ ಮಲ್ಟಿಪ್ಲಿಕೇಶನ್ ಆಗುತ್ತಪ್ಪ ಅಂದರೆ ಸ್ಮಾಲ್ ಇಂಟೆಸ್ಟೈನಲ್ಲಿ ಅದು ಮಲ್ಟಿಪ್ಲಿಕೇಶನ್ ಆಗುತ್ತೆ. ಆಫ್ಟರ್ ದ ಮಲ್ಟಿಪ್ಲಿಕೇಶನ್ ಇಟ್ ಸ್ಟಾರ್ಟ್ಸ್ ಟು ಪ್ರೊಡ್ಯೂಸ್ ಅ ಟಾಕ್ಸಿನ್ಸ್. ಕಾಲೆರಾ ಟಾಕ್ಸಿನ್ ಅಂಡ್ ಕಾಲೆರಾ ಎಂಟೆರೋಟಾಕ್ಸಿನ್ ಆರ್ ಕಾಲಿರೋಜನ್. ಈ 3 ಟಾಕ್ಸಿನ್ಸ್ನ ಅದು ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವಾಗಪ್ಪ ಅಂದರೆ ಗ್ರೋತ್ ಮತ್ತು ಮಲ್ಟಿಪ್ಲಿಕೇಶನ್ ಆದಮೇಲೆ. ಟಾಕ್ಸಿನ್ಸ್ ಕಾಸಸ್ ದಿ ಹೈಪರ್ ಸೆಕ್ರೀಷನ್ ಆಫ್ ಗ್ಲಾಂಡ್ಸ್ ಇನ್ ದಿ ಇಂಟೆಸ್ಟೈನ್ ಆ್ಯಂಡ್ ರಿಸಲ್ಟಿಂಗ್ ಇನ್ ದಿ ಲಾರ್ಜ್ ಅಮೌಂಟ್ ಆಫ್ ಇಂಟೆಸ್ಟೈನಲ್ ಫ್ಲೂಯಿಡ್ in the intestinal lumens. The toxin also increases the capillary permeability leading to edema. On the same hand, it produces a proteolytic enzymes which helps the organisms to penetrate the covering of gastrointestinal tract and causes the diarrheal disease among the humans. ಇದಿಷ್ಟು ಬಂದು ಟಾಕ್ಸಿನ್ಸ್ ಏನು ರಿಲೀಸ್ ಆಗುತ್ತೋ ಅದೆಲ್ಲ ಬಂದು ಗ್ಲ್ಯಾಂಡ್ಸಲ್ಲಿ ಸೆಕ್ರೀಟ್ ಆಗಿ ನಮಗೆ ಎಫೆಕ್ಟ್ ಮಾಡುತ್ತೆ. ದ ಸ್ಟೂಲ್ಸ್ ಆರ್ ರಿಚ್ ರೈಸ್ ವಾಟರ್ ಸಿಮಿಲರ್ which contains some mucous epithelial cells and large number of vibrios. The massive loss of electrolytes from the body leads to metabolic acidosis, muscle cramp, anuria, acute tubular necrosis, shock, and sometimes leads to death. This disease may last for 4 to 5 days with an average fluid loss of 15 to 20 liters per day. ಇದು ಲೂಸ್ ಸ್ಟೂಲ್ ಆದಾಗ ಏನೇನಾಗುತ್ತೆ ಅಂತ ಹೇಳಿದ್ದಾರೆ. ಮತ್ತು ಲ್ಯಾಬೊರೇಟರಿ ಡಯಾಗ್ನೋಸಿಸಲ್ಲಿ ಏನೇನು ಮಾಡ್ತಾರೆ, ಹೆಮಟಾಲಜಿಕಲ್ ಇನ್ವೆಸ್ಟಿಗೇಷನ್ಸಲ್ಲಿ ನೋ ಸಿಗ್ನಿಫಿಕೆಂಟ್ ಅಬ್ನಾರ್ಮಲಿಟೀಸ್ ಗೊತ್ತಾಗಲ್ಲ. ಅದರಲ್ಲಿ ಹೆಮಟಾಲಜಿಲಿ ನೋಡೋದಾದರೆ ಬ್ಯಾಕ್ಟೀರಿಯಾಲಜಿಕಲ್ ಎಕ್ಸಾಮಿನೇಷನ್, ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಮಾಡ್ತೀವಿ, ಕಲ್ಚರಲ್ ಸ್ಟಡೀಸ್, ಬಯೋಕೆಮಿಕಲ್ ಟೆಸ್ಟ್, ಸ್ಲೈಡ್ ಅಗ್ಲೂಟಿನೇಷನ್ ಟೆಸ್ಟ್. ಇದಿಷ್ಟು ಮಾಡಿದಾಗ ಏನಪ್ಪ ಗೊತ್ತಾಗುತ್ತೆ ಅಂದರೆ ನಮಗೆ ಅದು ವಿಬ್ರಿಯೋ ಕಾಲೆರಾನಾ ಇಲ್ವಾ ಅನ್ನೋದು ನಾವು ಕಂಡುಹಿಡಿತೀವಿ. ಮೈಕ್ರೋಸ್ಕೋಪಲ್ಲಿ ಹೇಗೆ ಗೊತ್ತಾಗುತ್ತಪ್ಪ ಅಂದರೆ ಅದನ್ನು ನಾವು ಸ್ಟೇನೆಲ್ಲ ಆದಮೇಲೆ ಇಫ್ ಯು ಸಿ ಇನ್ ಅ ಮೈಕ್ರೋಸ್ಕೋಪ್ ಅದು ಮೂಮೆಂಟ್ ಇರುತ್ತೆ, ಅದು ಮೂಮೆಂಟ್ ಗೊತ್ತಾಗುತ್ತೆ, ಕಾಮ ಶೇಪಲ್ಲೇ ಮೂವ್ ಆಗುತ್ತದು. ಅದು ಮತ್ತು ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಇಟ್ ಮೇ ಬಿ ವಿ ಕ್ಯಾನ್ ಅಬ್ಸರ್ವ್ ದಟ್ ಗ್ರಾಮ್ ನೆಗೆಟಿವ್ ಕಾಮ ಶೇಪ್ಡ್ ಬೆಸಿಲೈ. ನಾನು ಹೇಳಿದಾಗೆ ಅದನ್ನು ಅಂಡರ್ ದಿ ಮೈಕ್ರೋಸ್ಕೋಪ್ ನೋಡಿದಾಗ ನಮಗೆ ಅದು ಗ್ರಾಮ್ ನೆಗೆಟಿವ್ ಕಾಮ ಶೇಪಲ್ಲಿರುತ್ತೆ ಬೆಸಿಲೈ, ಅದು ಅದರಿಂದ ನಮಗೆ ಗೊತ್ತಾಗುತ್ತೆ. ಮತ್ತೀಗ ಕಲ್ಚರಲ್ ಸ್ಟಡೀಸ್ನ ನೋಡೋದಾದರೆ ಆರ್ಡಿನರಿ ಮೀಡಿಯಾ, ಟ್ರಾನ್ಸ್ಪೋರ್ಟ್ ಮೀಡಿಯಾ ಆ್ಯಂಡ್ ಎನ್ರಿಚ್ಡ್ ಮೀಡಿಯಾ ಕ್ಯಾನ್ ಬಿ ಯೂಸ್ಡ್ ಫಾರ್ ದಿ ಕಲ್ಚರ್ ಸ್ಟಡೀಸ್. ಇನ್ ಮೆಕಾಂಕಿ ಮೀಡಿಯಾ ಪೇಲ್ ಕಲರ್ ಕಾಲೋನೀಸ್ ವಿಲ್ ಡೆವಲಪ್. ಮೆಕಾಂಕಿಲಿ ಪೇಲ್ ಕಲರ್ ಕಾಲೋನೀಸ್ ಡೆವಲಪ್ ಆಗುತ್ತೆ. ಇನ್ ಮ್ಯಾನ್ಶ್ಯೂರ್ ಮೀಡಿಯಾ ಕಾಲೋನೀಸ್ ವಿಲ್ ಬಿ ಫಾರ್ಮ್ಡ್ ವಿತ್ ಬ್ಲ್ಯಾಕ್ ಸೆಂಟರ್ಸ್. ಮ್ಯಾನ್ಶ್ಯೂರ್ಸ್ ಮೀಡಿಯಮಲ್ಲಿ ಕಾಲೋನೀಸ್ ಎಲ್ಲನೂ ಬಂದು ಮಧ್ಯದಲ್ಲಿ ಬ್ಲ್ಯಾಕ್ ಆಗಿ ಸುತ್ತ ಗ್ರೇಯಿಶ್ ಆಗಿ ಫಾರ್ಮ್ ಆಗುತ್ತೆ. ಇದು ನಮಗೆ ಕಲ್ಚರಲ್ ಸ್ಟಡೀಸಲ್ಲಿ ಸ್ವಲ್ಪ ಹೆಲ್ಪ್ಫುಲ್ ಇರುತ್ತೆ.
ಈಗ ನಾವು ಬಯೋಕೆಮಿಕಲ್ ಟೆಸ್ಟನ್ನು ನೋಡೋದಾದರೆ ಶುಗರ್ ಫರ್ಮೆಂಟೇಷನ್ ಟೆಸ್ಟ್ ಬಂದು ಫರ್ಮೆಂಟೇಷನ್ ಆಫ್ ಗ್ಲೂಕೋಸ್ ಸುಕ್ರೋಸ್ ಆ್ಯಂಡ್ ಮಾಲ್ಟೋಸ್ ವಿಲ್ ಅಕ್ಕರ್ ವಿತ್ ದಿ ಪ್ರೊಡಕ್ಷನ್ ಆಫ್ ಗ್ಯಾಸ್. ಇದೆಲ್ಲನೂ ಪ್ರೊಡ್ಯೂಸ್ ಮಾಡುತ್ತೆ ವಿತ್ ಪ್ರೊಡಕ್ಷನ್ ಆಫ್ ಗ್ಯಾಸ್. ನೈಟ್ರೇಟ್ ರಿಡಕ್ಷನ್ ಟೆಸ್ಟ್ ಪಾಸಿಟಿವ್, ಇಂಡೋಲ್ ಟೆಸ್ಟ್ ಪಾಸಿಟಿವ್, ಕ್ಯಾಟಲೇಸ್ ಟೆಸ್ಟ್ ಪಾಸಿಟಿವ್, ಆಕ್ಸಿಡೇಸ್ ಟೆಸ್ಟ್ ಪಾಸಿಟಿವ್, ಮೊಟಿಲಿಟಿ ಟೆಸ್ಟ್ ಪಾಸಿಟಿವ್. ಇದಿಷ್ಟು ಪಾಸಿಟಿವ್ ಬರುತ್ತೆ. ನಮ್ಮ ಬಯೋಕೆಮಿಕಲ್ ಟೆಸ್ಟ್ ನಾವು ಏನೇ ಮಾಡಿದ್ರು ಎಲ್ಲನೂ ಪಾಸಿಟಿವ್ ಬಂತು ಅಂದರೆ ದಟ್ ಈಸ್ ಅ ವಿಬ್ರಿಯೋ ಕಾಲರೆ ಅಂತ ಹೇಳ್ಬೋದು. ದ ಪರ್ಸನ್ ಹ್ಯಾಸ್ ಅ ಕಾಲರೆ ಅಂತ ಹೇಳ್ಬೋದು. ಇಟ್ ಈಸ್ ಅ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಈಗ ನಾವು ಅಗ್ಲೂಟಿನೇಷನ್ ಟೆಸ್ಟ್ನ ನೋಡ್ಬೋದು ಯಾವ ಥರ ಆಗುತ್ತೆ ಅಂತ. The specimen from the selective media is placed on a microscopic slide and a drop of normal saline over that and then observed under the microscope after adding 1 drop of antiserum over the specimen. Presence of clumps indicates the positive test. ಇದೇನಪ್ಪ ಅಂದರೆ ನಾವು ಸೆಲೆಕ್ಟಿವ್ ಮೀಡಿಯಾಯಿಂದ ಸ್ಲೈಡ್ ಮೇಲೆ 1 ಡ್ರಾಪ್ ಆಫ್ ನಾರ್ಮಲ್ ಸಲೈನ್ ಹಾಕ್ಕೊಂಡು ನಮಗೇನು ಸ್ಯಾಂಪಲ್ ಇದೆಯೋ ಆ್ಯಂಡ್ ದೆನ್ ಅಬ್ಸರ್ವ್. ಫಸ್ಟ್ ನಾವೇನು ಮಾಡ್ತೀವಿ, ಸೆಲೆಕ್ಟಿವ್ ಮೀಡಿಯಾಯಿಂದ ಒಂದು ಮೈಕ್ರೋಸ್ಕೋಪಿಕ್ ಸ್ಲೈಡ್ ತೊಗೊಂಡು ಸ್ಪೆಸಿಮನ್ನ ಹಾಕೋತೀವಿ. ಎರಡನ್ನ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಆ್ಯಂಟಿಸೆರ ಹಾಕಿದಾಗ ಯಾವುದ್ರಲ್ಲಿ ಅಗ್ಲೂಟಿನೇಷನ್ ಫಾರ್ಮ್ ಆಗುತ್ತೋ ಅದು ನಮಗೆ ಪಾಸಿಟಿವ್ ಅಂತ ಗೊತ್ತಾಗುತ್ತೆ. ಅದನ್ನು ನೀವು ಇಲ್ಲಿ ನೋಡ್ಬೋದು ಇಮೇಜಲ್ಲಿ. ಇದು ಪಾಸಿಟಿವ್ ಪ್ಲಸ್ ಅಂದರೆ, ನೆಗೆಟಿವ್ ಅಂದರೆ ಏನೂ ಇಲ್ಲ ಆ ಪರ್ಸನ್ಗೆ. ಆಮೇಲೆ ಟ್ರೀಟ್ಮೆಂಟ್ ಪಾರ್ಟ್ ನೋಡೋದಾದರೆ ಅಡಿಕ್ವೇಟ್ ಫ್ಲೂಯಿಡ್ ಮತ್ತು ಎಲೆಕ್ಟ್ರೋಲೈಟ್ ರೀಪ್ಲೇಸ್ಮೆಂಟ್ ಇಸ್ ನೆಸೆಸರಿ. ಎಲೆಕ್ಟ್ರೋಲೈಟ್ಸು ಲಾಸ್ ಆಗಿರುತ್ತೆ, ಸೊ ಅವ್ರಿಗೆ ಫ್ಲೂಯಿಡ್ ಮತ್ತು ಎಲೆಕ್ಟ್ರೋಲೈಟಿಕ್ ರಿಪ್ಲೇಸ್ಮೆಂಟ್ ಬೇಗ ಆಗಬೇಕು. ಫಾರ್ ಸಚ್ ಪೇಷಂಟ್ಸ್ ವಿಚ್ ಇಸ್ ನೋನ್ ಆಸ್ ಅ ಫ್ಲೂಯಿಡ್ ರಿಪ್ಲೇಸ್ಮೆಂಟ್ ಥೆರಪಿ, ಓರಲ್ ಡಿಹೈಡ್ರೇಷನ್ ಥೆರಪಿ, ರಿಹೈಡ್ರೇಷನ್ ಥೆರಪಿ ಅಂತ ಕೂಡ ಹೇಳ್ತಾರೆ ಇದಕ್ಕೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಅಂದರೆ ವಿಬ್ರಿಯೋ ಕಾಲರೆ ಬಂದು ಈ ಟಾಪಿಕ್ ಇಷ್ಟ ಆಗಿತ್ತು. ನಾನು ಅಂದ್ಕೊಂಡಿದ್ದೀನಿ ನಾನು ಎಕ್ಸ್ಪ್ಲೇನ್ ಮಾಡಿರೋದು ನಿಮಗೆ ಅರ್ಥ ಆಗಿದೆ ಅಂತ. ಸೊ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಏನಾದರೂ ಕಮೆಂಟ್ ಇತ್ತು ಅಂದರೂ ಕಮೆಂಟ್ ಮಾಡಿ. ಅದು ಏನೋ ನೀವು ನಂಗೆ ಅರ್ಥ ಆಗ್ತಿಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ, ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ.